ಹಲೋ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಇಂದು ನಾನು SSLC 2025-26ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕನ್ನಡ ಮಾಧ್ಯಮದ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ಕೊಡ್ತಾ ಹೋಗ್ತಿದ್ದೀನಿ. ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ಫಸ್ಟ್ ಮೇನಿಗೆ ಹೋಗ್ಬಿಡೋಣ. ಸೊ ಫಸ್ಟ್ ಮೇನು ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿದ್ದಾವೆ. 4 ಆಯ್ಕೆಗಳನ್ನು ಸಹಿತ ನೀಡಲಾಗಿದೆ. ಅವುಗಳಲ್ಲಿ ಒಂದನ್ನು ಮಾತ್ರ ನಾವೇನು ಮಾಡಬೇಕಾಗುತ್ತೆ, ಸರಿಯಾಗಿದೆ ಅಥವಾ ಹೆಚ್ಚು ಸೂಕ್ತವಾಗಿದೆ ಅದನ್ನು ಸರಿಯಾದ ಉತ್ತರವನ್ನು ಆರಿಸಿ ಪೂರ್ಣ ಉತ್ತರವನ್ನು ಅದರ ಕ್ಷಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳ್ದ. ಕ್ಷಮಾಕ್ಷರದೊಂದಿಗೆ ಬರೆಯಿರಿ. ಈ ಮೇನಲ್ಲಿ ಒಟ್ಟು 8 ಪ್ರಶ್ನೆ, ಒಂದು ಪ್ರಶ್ನೆಗೆ 1 ಅಂಕ, ಟೋಟಲ್ 8 ಅಂಕ. ಈಗ ಹಾಗಾದರೆ ಫಸ್ಟ್ ಮೇನಲ್ಲಿ 1ನೇ ಪ್ರಶ್ನೆಯನ್ನು ನಾವು ಆರಂಭಿಸೋಣ. ಸೊ ಫಸ್ಟ್ ಕ್ವೆಶನ್, ಮೈಸೂರು ಸಂಸ್ಥಾನದ ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದವರು ಯಾರು? ಪ್ರಶ್ನೆ ಇಲ್ಲಿ ಉತ್ತರ ಆಪ್ಷನ್ ಸಿ, ಬಸಪ್ಪ ಶಾಸ್ತ್ರಿ. ಸೊ ವಿದ್ಯಾರ್ಥಿಗಳೇ, ಇಲ್ಲಿ 4 ಬಹುವಾಕ್ಯ ಉತ್ತರಗಳನ್ನು ಕೊಟ್ಟಿರ್ತಾರೆ. ಅದರಲ್ಲಿ ಎ, ಬಿ, ಸಿ, ಡಿ ಅಂತ. ನೀವು ಪರೀಕ್ಷೆಯಲ್ಲಿ ಆ್ಯನ್ಯುವಲ್ ಪರೀಕ್ಷೆಯಲ್ಲಿ ಯಾವ ಆಪ್ಷನ್ ಸರಿಯಾಗಿದೆ ಆ ಆಪ್ಷನನ್ನು ಬರೀಬೇಕು, ಜೊತೆಗೆ ಉತ್ತರವನ್ನು ಸಹಿತ ಬರೀಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅಂದರೆ ಸರಿಯಾದ ಉತ್ತರ ಆಪ್ಷನ್ ಸಿ. ನಾವಿಲ್ಲಿ ಏನು ಬರೀಬೇಕಂದ್ರೆ ಆಪ್ಷನ್ ಸಿ ಅಂತ ಬರೆಯೋದು ಬಸಪ್ಪ ಶಾಸ್ತ್ರಿ ಅಂತಲೂ ಸಹಿತ ನಾವು ಬರಿಬೇಕಾಗುತ್ತೆ. ಬಸಪ್ಪ ಶಾಸ್ತ್ರಿ, ಹೌದ್ರಾ? ಸೊ ಇಲ್ಲಿಗೆ ನಿಮ್ಮ ಒಂದು ಪ್ರಶ್ನೆಯ ಒಂದು ಉತ್ತರ ಪೂರ್ಣ ಆಯಿತು ಅಂತ ಅರ್ಥ. ಸೊ ಸೆಕೆಂಡ್ ಕ್ವೆಶನ್ ನೋಡೋಣ. 2ನೇ ಪ್ರಶ್ನೆ, ಪ್ರಥಮ ಮಹಾಯುದ್ಧವನ್ನು ಕೊನೆಗೊಳಿಸಿದ ಒಪ್ಪಂದ ಯಾವುದು? ಪ್ರಥಮ ಮಹಾಯುದ್ಧ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ವರ್ಸೇಲ್ಸ್ ಒಪ್ಪಂದ. ಸೊ ಹಾಗಾದರೆ ಈ ಇದು ಕ್ವೆಶನ್ನು ಯಾವ ಪಾಠದಲ್ಲಿ ಬರುತ್ತೆ ಅಂದರೆ ಪ್ರಥಮ ಮಹಾಯುದ್ಧ ಎನ್ನುವ ಪಾಠದಲ್ಲಿ ಬರುತ್ತೆ. ಸರ್, ಪ್ರಥಮ ಮಹಾಯುದ್ಧ ಯಾವಾಗ ನಡೀತು ಸರ್? 1914ರಿಂದ 1918ವರೆಗೂ ನಡೀತು. ಈ ವರ್ಸೇಲ್ಸ್ ಒಪ್ಪಂದ ಯಾವಾಗ ಆಯಿತು ಅಂದರೆ 1919ರಲ್ಲಿ ಆಯಿತು. ಅರ್ಥ ಆಯ್ತಾ? ಸೊ ಇದು ಮಹಾಯುದ್ಧ ಹಾಗೂ ಭಾರತದ ಪಾತ್ರ ಅನ್ನೋ ಪಾಠದಲ್ಲಿ ಬರುವಂಥದ್ದು. ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಥಮ ಮಹಾಯುದ್ಧ ನಡೆದ ವರ್ಷವನ್ನು ತಿಳಿಸಿ ಅಂತಲೂ ಸಹಿತ ಕೇಳ್ಬೋದು. ಆ ಒಂದು ವರ್ಸೇಲ್ಸ್ ಒಪ್ಪಂದ ಯಾವಾಗ ಆಯಿತು ಅಂತಲೂ ಸಹಿತ ಕೇಳ್ಬೋದು. ವರ್ಸೇಲ್ಸ್ ಒಪ್ಪಂದನೂ ನೆಕ್ಸ್ಟ್ ಕ್ವೆಶನ್ ಕೇಳ್ಬೋದು, ಮತ್ತು ಆ ಒಂದು ಇಯರನ್ನು ಕೇಳ್ಬೋದು. ಇವೆರಡನ್ನೂ ಸೇರಿ ಪ್ರಶ್ನೆಗೆ ಕೇಳಿದಾಗ ಉತ್ತರ 2 ಅಂಕದ ಸಹಿತ ಬರುವ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟು 3ನೇ ಪ್ರಶ್ನೆ, ವಿಶ್ವಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ಸ್ಥಾಪನೆಯಾಗಿದ್ದ ಲೀಗ್ ಆಫ್ ನೇಷನ್ ವಿಫಲವಾಗಲು ಕಾರಣವೇನು? ಲೀಗ್ ಆಫ್ ನೇಷನ್ ವಿಫಲವಾಗಲು ಕಾರಣವೇನು ಅಂತ ಹೇಳ್ತಾರೆ. ಸೊ ಇಲ್ಲಿ ಉತ್ತರ ಬಿ, 2ನೇ ಮಹಾಯುದ್ಧದ ಆರಂಭ. ಸೊ ಇಲ್ಲಿ ಲೀಗ್ ಆಫ್ ನೇಷನ್ ವಿಫಲವಾಯಿತು, ಕಾರಣ 2ನೇ ಮಹಾಯುದ್ಧ ಆರಂಭ ಆಗುತ್ತೆ. ಸೊ ಈ 2ನೇ ಮಹಾಯುದ್ಧ ನಡೆದಂಥ ಕಾಲವನ್ನು ನಾವು ನೋಡ್ಕೊತ ಹೋದಾಗೆ 1939ರಿಂದ 1945ವರೆಗೂ ಸಹಿತ 2ನೇ ಮಹಾಯುದ್ಧ ನಡೆದಿರುವಂಥದ್ದು. ಸೊ ಆ ನಂತರ 1945ರಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆ ಆಯಿತು. ಸೊ ಇದು ಮುಂದೆ ಕೇಳಬಹುದಾದಂತಹ ವಿಚಾರ. ನೆಕ್ಸ್ಟು 4ನೇದು, ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಸಾಲಿಯಾನಿ
ಗ್ರಾಮದಲ್ಲಿ ನಡೆದ ಪರಿಸರ ಚಳುವಳಿಯ ಹೆಸರೇನು ಅಂತ ಅರ್ಥ. ಇಲ್ಲಿ ಉತ್ತರ ಬಿ ಈಸ್ ರೈಟ್ ಆನ್ಸರ್, ಅಪ್ಪಿಕೋ ಚಳುವಳಿ. ಸೊ ಅದರ ಮುಂದುವರಿದ ಭಾಗವನ್ನು ಸ್ವಲ್ಪ ನಾವು ನೋಡ್ಕೊತ ಹೋದ್ರೆ ಇಲ್ಲಿ ಹಲವಾರು ಚಳುವಳಿಗಳು ಬರ್ತವೆ. ಸೊ ಅದರಲ್ಲಿ ನಾವು ಪ್ರಥಮವಾಗಿ ನೋಡೋದಾದರೆ ಚಿಪ್ಪಿಕೋ ಮೂಮೆಂಟ್, ಚಿಪ್ಕೋ ಚಳುವಳಿ ಅಂತಲೂ ಸಹಿತ ನಾವು ಕರಿತೇವೆ. ಅದನ್ನ ಎಂತ ಕರಿತೀವಿ? ಚಿಪ್ಕೋ ಚಳುವಳಿ. ಇದನ್ನು ನಡೆದದ್ದಂದರೆ ಉತ್ತರಾಖಂಡ ಎಲ್ಲಿ ಸರ್ ಅಂದರೆ ರಾಜ್ಯದ ತೆಹರಿ ಗರ್ವಾಲ್ ಜಿಲ್ಲೆ, ತೆಹರಿ ಗರ್ವಾಲ್ ಜಿಲ್ಲೆ. ಸೊ ಮರಗಳನ್ನು ಕಡಿಯಲು ಅಲ್ಲಿ ಸರ್ಕಾರ ಏನು ಅನುಮತಿಯನ್ನು ನೀಡಿರುತ್ತೆ. ಅದರ ವಿರುದ್ಧ ಹೋರಾಟ ಮಾಡಿದವರು ಯಾರು ಅಂದರೆ ಸುಂದರ್ ಲಾಲ್ ಬಹುಗುಣ್. ಯಾರಲ್ರಿ? ಸುಂದರ್ ಲಾಲ್ ಬಹುಗುಣ ಮತ್ತೆ ಚಂಡಿ ಪ್ರಸಾದ್. ಸೊ ನೆಕ್ಸ್ಟ್ ಇನ್ನೊಂದು ಚಳವಳಿ ಬರುತ್ತೆ, ನರ್ಮದಾ ಆಂದೋಲನ. ಈ ಚಳವಳಿಯನ್ನು ಆರಂಭಿಸಿದವರು ಎರಡನೇ ಚಳವಳಿ ಅಂತ ತಗೊಬೋದು ಇದರಲ್ಲಿ. ಸೊ ಮೇಧಾ ಪಾಟ್ಕರ್, ಯಾರಲ್ರಿ? ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಸೊ ನೆಕ್ಸ್ಟು ಬರಬಹುದಾದಂಥ ನಾವು ಕಂಟೆಂಟ್ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ನೆಕ್ಸ್ಟು ಮೌಲ ಕಣಿವೆ ಯೋಜನೆ, ಸೈಲೆಂಟ್ ವ್ಯಾಲಿ ಅಂತಲೂ ಸಹಿತ ಕರೀತಾರೆ. ಮೌಲ ಕಣಿವೆ ಯೋಜನೆ ಇದು ಯಾವ ರಾಜ್ಯದಲ್ಲಿ ನಡೀತು ಅಂದರೆ ಕೇರಳ ರಾಜ್ಯದಲ್ಲಿ ನಡೀತು. ಎಲ್ಲಿ? ಕೇರಳ. ಸೊ ನೆಕ್ಸ್ಟು MRPL, ನಿಮಗೆಲ್ಲ ಗೊತ್ತಿರುವಂಥ ಮತ್ತೊಂದು ಚಳುವಳಿ, ನಾಲ್ಕನೇದು MRPL, ಮಂಗಳೂರು ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್. ಅಲ್ಲಿ ತೈಲ ಕಾರ್ಖಾನೆಗಳು ರಾಸಾಯನಿಕ ಅಂಶಯುಕ್ತ ನೀರನ್ನು ಹೊರಬಿಡ್ತಾ ಇತ್ತು, ತೈಲವನ್ನು. ಅದರ ವಿರುದ್ಧ ಇದೊಂದು ಹೋರಾಟ ನಡೆದುವಂಥದ್ದು. ಸೊ ನಾವಿಲ್ಲಿ ಗಮನಿಸ್ಬೋದು. ಸೊ ಮುಂದಿನ ಒಂದು ನಾವು ವಿಚಾರವನ್ನು ತಿಳ್ಕೊಬೋದು. ಇವು ಸಹಿತ ಮುಂದೆ ಬರುವಂಥ ಎಕ್ಸಾಮಲ್ಲಿ ಬರುವಂತಹ ಸಾಧ್ಯತೆಗಳು ಇರ್ತವೆ. ನೆಕ್ಸ್ಟು ಐದನೇ ಪ್ರಶ್ನೆ ಏನು ಸರ್? ಭಾರತದಲ್ಲಿನ ನಿರ್ಗಮನ ಮಾನ್ಸೂನ್ ಮಾರುತಗಳ ಅವಧಿ, ಡ್ಯೂರೇಷನ್, ಕಾಲವನ್ನು ಕೇಳಿದ್ದಾನೆ. ಆಪ್ಷನ್ ಈಸ್ ಅಕ್ಟೋಬರ್ ಟು ನವಂಬರ್. ಇಟ್ ರೈಟ್ ಆನ್ಸರ್. ಸೊ ಹಾಗಾದರೆ ಈ ಮಾರುತಗಳು ಇಲ್ಲಿಗೆ ಮುಗಿದುವಾ? ಬೇರೆ ಮಾರುತಗಳು ಇದ್ದಾವೆ ಸರ್. ಯಾವ್ದು ಸರ್? ಫಸ್ಟ್ ಒಂದು ನಾವು ನೋಡ್ಕೊಂತ ಹೋದರೆ ಸಮ್ಮರ್ ಸೀಸನ್ ಅಂದರೆ ಬೇಸಿಗೆ ಕಾಲ. ಇದರ ಡ್ಯೂರೇಷನ್ನು ಮಾರ್ಚಿಂದ ಹಿಡಿದು ಮೇವರೆಗೆ. ಎರಡನೇ ಸೀಸನ್ನು ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತಲೂ ಕರೀತಾರೆ, ಅಥವಾ ಮುಂಗಾರು ಮಳೆ. ನಿಮಗೆಲ್ಲ ಗೊತ್ತು, ಮುಂಗಾರು ಮಳೆ ಫಿಲಮು ಸಹಿತ ಬಂದಿದೆ, ನೆನಪಿಟ್ಕೊಳಕ್ಕೆ ನಿಮಗೆ ಒಂದು ವರ್ಡ್. ಇದರ ಡ್ಯೂರೇಷನ್ನು ಜೂನ್ ಟು ಸೆಪ್ಟೆಂಬರ್. ನಮಗೇನು ಮಳೆ ಆಗುತ್ತಲ್ಲ ಆ ಒಂದು ಕಾಲ, ಜೂನ್ ಟು ಸೆಪ್ಟೆಂಬರ್. ನೆಕ್ಸ್ಟ್ ಇವಾಗಿರೋದೊಂದು ಕಾಲ, ನಾವೀಗ ಏನು ಫೀಲ್ ಮಾಡ್ಕೊತದವಲ್ಲ ಆ ಕಾಲ ಯಾವ್ದು ಹೇಳ್ರಿ? ಚಳಿಗಾಲ. ಯಾವುದು? ಚಳಿಗಾಲ, ವಿಂಟರ್ ಸೀಸನ್. ಯಾವಾಗಿಂದ ಚಳಿ ಸ್ಟಾರ್ಟ್ ಆಗಿತ್ತಪ್ಪ? ಡಿಸೆಂಬರಿಂದ ಚಳಿ ಸ್ಟಾರ್ಟ್ ಆಗೈತೆ. ಯಾವಾಗ ಮುಗಿದಪ್ಪ? ಫೆಬ್ರವರಿ ಮುಗಿಬೋದು ನೋಡ್ರಿ. ಸೊ ಮುಂದೆ ಕೇಳಬಹುದಾದಂತಹ ನಾವು ವಿಚಾರವನ್ನು ತಿಳ್ಕೊಂಡಿವಿ. ನೆಕ್ಸ್ಟು ಆರನೇ ಪ್ರಶ್ನೆ, ಮಾರ್ಗಸೂಚಿ ಎಂದು ಕರೆಯಲ್ಪಡುವ ತಂತ್ರಜ್ಞಾನ ಯಾವುದು? ಮಾರ್ಗಸೂಚಿ ಅಂತ ಕರೆಯಲ್ಪಡುವ ತಂತ್ರಜ್ಞಾನ GPS, ಗ್ಲೋಬಲ್ ಪೊಸಿಷನ್ ಸಿಸ್ಟಮ್. ನೆಕ್ಸ್ಟ್ ಇನ್ನೊಂದು GIS ಅಂತಲೂ ಸಹಿತ ಬರುತ್ತೆ. ಸೊ ಅದು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಅಂತ ಕರಿತಾರೆ, ಭೌಗೋಳಿಕ ಮಾಹಿತಿ ವ್ಯವಸ್ಥೆ. ಸೊ ಇದು
ಒಂದನೇ ಮೇನಲ್ಲಿ ಬರುವಂತಹ ಪ್ರಮುಖವಾದಂತಹ 8 ಪ್ರಶ್ನೆಗಳು. ನೆಕ್ಸ್ಟ್ ಕ್ವಶನ್ ಹುಡ್ಕೊಂತವ. ನಮ್ಮ ಸಂವಿಧಾನದ 7ನೇ ಕ್ವಶನ್ನು, 8 ಮುಗಿದಿಲ್ಲ ಇನ್ನು ನಮ್ಮದು. ನಮ್ಮ ಸಂವಿಧಾನದ 73ನೇ ತಿದ್ದುಪಡಿ ಮೂಲಕ ಸ್ಥಳೀಯ ಸರ್ಕಾರದ ಪದ್ಧತಿಯನ್ನು ಜಾರಿಗೆ ತರಲಾಯಿತು. ಅದನ್ನು ನಾವು ಪಂಚಾಯತ್ ರಾಜ್ ವ್ಯವಸ್ಥೆ ಹೊಂದುವುದನ್ನು ನಾವು ಕರಿತೀವಿ. ಈ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಹೊಂದಿರುವಂಥ ಹಂತಗಳು ಎಷ್ಟು? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, 3 ಹಂತ. ಸ್ವಲ್ಪ ಈ ಒಂದು ಪ್ರಶ್ನೆಗೆ ಮುಂದುವರೆದ ವಿಚಾರವನ್ನು ತಿಳ್ಕೊತ ಹೋದಾಗ, ಸೊ ನಮಗೆ ಈ ಒಂದು ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿ ಪಾಠದಲ್ಲಿ ಬರುವಂಥದ್ದು. ಗ್ರಾಮೀಣ ಅಭಿವೃದ್ಧಿ ಪಾಠದಲ್ಲಿ ಬರುವಂಥದ್ದು. ಭಾರತದ ಸರ್ಕಾರ 1993ರಲ್ಲಿ 73ನೇ ತಿದ್ದುಪಡಿಯನ್ನು ತರುವುದರ ಮೂಲಕ ದೇಶಾದ್ಯಂತ ಏಕರೂಪ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿ ತಂತು. ಆ ಜಾರಿಗೆ ತಂದಾಗ 3 ಹಂತಗಳಲ್ಲಿ ಆ ಒಂದು ಸ್ಥಳೀಯ ಸರ್ಕಾರ ವ್ಯವಸ್ಥೆನ ತಂತು. ಯಾವ್ಯಾವ ಸರ್ ಅದು 3 ಹಂತದ ಸರ್ಕಾರಗಳು ಅಂದರೆ? ಗ್ರಾಮ ಪಂಚಾಯತ್ ಒಂದು ಹಂತ, ಎರಡನೇದು ತಾಲೂಕು ಪಂಚಾಯತ್ 2 ಹಂತ, ಮೂರನೇದು ಜಿಲ್ಲಾ ಪಂಚಾಯತ್ 3ನೇ ಹಂತ. ಸರಿನಾ? 3 ಹಂತಗಳು ಅಂತ ಕ್ವಶನ್ ಕೇಳಿದ್ದಾರೆ. ಮುಂದೆ ಏನು ಕೇಳ್ಬೋದು? 3 ಹಂತಗಳು ಯಾವುವು ಅಂತ ಕೇಳ್ಬೋದು. ಆ 3 ಹಂತಗಳನ್ನು ನೀವು ಬರಿಬೇಕಾಗುತ್ತೆ. ಫಸ್ಟ್ ಒಂದು ಗ್ರಾಮ ಪಂಚಾಯತ್, ಸೆಕೆಂಡ್ ಒಂದು ತಾಲೂಕ್ ಪಂಚಾಯತ್, ಥರ್ಡ್ ಒಂದು ಜಿಲ್ಲಾ ಪಂಚಾಯತ್. ಮತ್ತೇನು ಕೇಳ್ಬೋದು ಸರ್? ಯಾವ ತಿದ್ದುಪಡಿ ಮೂಲಕ ತೆಗೆದುಕೊಂಡು ಬಂದಲಾಗಿದೆ ನಮ್ಮ ಗ್ರಾಮ ಪಂಚಾಯತ್ ರಾಜ್ ವ್ಯವಸ್ಥೆನ ಅಂತ ಅಂದರೆ 73ನೇ ತಿದ್ದುಪಡಿಯನ್ನು ತರುವುದ್ರ ಮೂಲಕ ನಮ್ಮಲ್ಲಿ ಸ್ಥಳೀಯ ಸರ್ಕಾರದ ಪದ್ಧತಿಯನ್ನು ನಾವು 3 ರೀತಿಯಾಗಿ ಅಳವಡಿಸ್ಕೊಂಡಿದ್ದೇವೆ. ಇದಕ್ಕೆ ಸಂವಿಧಾನಾತ್ಮಕ ಒಂದು ಸ್ಥಾನಮಾನವನ್ನು ಸಹಿತ ನೀಡಲಾಗಿದೆ. ನೋಡಿರಿ, ಇಷ್ಟು ಕ್ವಶನಲ್ಲಿ ಮುಂದೆ ಈ ರೀತಿಯಾಗಿ ಯಾವಾದ ರೀತಿಯಲ್ಲಿ ಕ್ವಶನ್ ಬಂದರೂ ನಮ್ಮ ಹುಡುಗರು ಬರೆಯೋಕ್ಕೆ ರೆಡಿ ಇರ್ರಿ. ನೆಕ್ಸ್ಟು 8ನೇ ಪ್ರಶ್ನೆ ಏನು ಹೇಳುತ್ತೆ? 8 ಉದ್ಯಮಶೀಲತೆಯ ಆಂಗ್ಲ ಪದವಾದ ಎಂಟರ್ಪ್ರೆಂಡೆ ಯು ಬಂದಿರುವುದು ಯಾವ ಪದದಿಂದ ಅಂದರೆ ಆಪ್ಷನ್ ಡಿ ಇಸ್ ಫ್ರೆಂಚ್ ಭಾಷೆಯಿಂದ ಬಂದಿದೆ. ಇದು ಉದ್ಯಮಶೀಲತೆಯ ಪಾಠದಲ್ಲಿ ನೇರವಾಗಿ ಬಂದಂಥ ಪ್ರಶ್ನೆ. ಸೊ ಇಲ್ಲಿಗೆ 8ಕ್ಕೆ 8 ಪ್ರಶ್ನೆಗಳು ಮತ್ತು ಉತ್ತರಗಳು ಮುಗಿದವು. ಬನ್ನಿ ಈಗ 2ನೇ ಮೇನಿಗೆ ಹೋಗೋಣ. ಸೊ 2ನೇ ಮೇನು ಪ್ರತಿಯೊಂದು ಪ್ರಶ್ನೆಗೆ ಒಂದು ವಾಕ್ಯದಲ್ಲೇ ಉತ್ತರಿಸಿ ಅಂತ ಹೇಳಿದ್ದಾರೆ ಅವರು. ಸೊ ಅದರಲ್ಲಿ 9ನೇ ಪ್ರಶ್ನೆ, ಭಾರತವನ್ನು ಒಡೆದು ಆಳಲು ಬ್ರಿಟಿಷರು 1909ರಲ್ಲಿ 1909 ಭಾರತೀಯ ಪರಿಷತ್ ಕಾಯ್ದೆಯನ್ನು ಹೇಗೆ ಬಳಸಿಕೊಂಡರು? ಸೊ ಆ ಒಂದು ಕಾಯ್ದೆಯಲ್ಲಿ ಒಂದು ಅಂಶ ಇತ್ತು, ಏನಂತ? ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿ ತರೋದ್ರ ಮೂಲಕ ಭಾರತವನ್ನು ಒಡೆದು ಆಳುವುದರಲ್ಲಿ ಅವರು ಬಳಸಿಕೊಂಡಂಥ ಕಾಯ್ದೆ ಇದಾಗಿದೆ ಅಂತ ಹೇಳ್ತಾರೆ. ಸೊ ಇದು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟಿಂದ ಸ್ಟಾರ್ಟ್ ಆಗಿ 1935 ಭಾರತ ಸರ್ಕಾರದ ಕಾಯ್ದೆಯವರೆಗೆ ಬರುವಂತಹ ಒಂದು ಪಾಠದಲ್ಲಿ 1909 ಭಾರತೀಯ ಪರಿಷತ್ ಕಾಯ್ದೆ ಅಂತ ಇದನ್ನು ಕರೀತಾರೆ. ಇದನ್ನು ಇನ್ನೊಂದು ಹೆಸರಿಂದ ಕರೀತಾರೆ ಸರ್. ಏನಂತ ಕರೀತಾರೆ ಸರ್? ಮಿಂಟೋ ಮಾರ್ಲೆ ಸುಧಾರಣೆ ಅಂತಲೂ ಸಹಿತ ಕರೀತಾರೆ. ಏನಂತ ಕರೀತಾರೆ? ಮಿಂಟೋ ಮಾರ್ಲೆ. ಮಿಂಟೋ ಯಾರು ಸರ್? ಮಿಂಟೋ ಅಂದರೆ ವೈಸ್ರಾಯ್. ಮಾರ್ಲೆ ಅಂದರೆ ಸೆಕ್ರೆಟರಿಯೇಟ್ ಆಫ್ ಸ್ಟೇಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅರ್ಥ ಆಯ್ತಾ? ಸೊ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿದ್ರೆ ನೀವು ಬರೆಯೋದಕ್ಕೆ ರೆಡಿಯಾಗಿರ್ರಿ ಅಂತ ಹೇಳ್ತಾ ಮುಂದಿನ ಒಂದು ಪ್ರಶ್ನೆಗೆ ನಾವು ಹೋಗೋಣ. 10ನೇ ಪ್ರಶ್ನೆ ನಮ್ಮಲ್ಲಿ ಬರುವಂಥದ್ದು ಏನು ಅಂದರೆ, ಹಿಟ್ಲರ್ನು ಗೋಬೆಲ್ಸ್ ಎಂಬ ಹೆಸರಿನ ವಿಶೇಷ ಮಂತ್ರಿಯನ್ನು ಏಕೆ ನೇಮಿಸಿದ? ಸೊ ಇದು ಮಹಾಯುದ್ಧಗಳು ಹಾಗೂ ಭಾರತದ ಪಾತ್ರ. ಮಹಾಯುದ್ಧಗಳು ಭಾರತದ ಪಾತ್ರ ಆ ಒಂದು ಪಾಠದಲ್ಲಿ ಬರುವಂಥದ್ದು. ಸೊ
ಈ ಒಂದು ಪ್ರಶ್ನೆ ಉತ್ತರ ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಹಿಟ್ಲರ್ನು ಗೊಬೆಲ್ಸ್ ಎಂಬ ಹೆಸರಿನ ವಿಶೇಷ ಮಂತ್ರಿನ ಆಯ್ಕೆ ಮಾಡಿದ. ಸೊ ಮುಂದುವರೆದಾಗಿ ಈ ಪಾಠದಲ್ಲಿ ಇನ್ನೊಂದು ಅವನು ಟೀಮನ್ನು ರೆಡಿ ಮಾಡಿದ್ದ. ಏನು ಸರ್ ಅದು? ಬೂದು ಅಂಗಿದಳ. ಗೊತ್ತಿತ್ರ? ಬೂದು ಅಂಗಿದಳ, ಬ್ಲೂ ಶರ್ಟ್ಸ್ ಅಂತ ಕರೀತಾರೆ, ಬ್ರೌನ್ ಶರ್ಟ್ ಅಂತ ಕರೀತಾರೆ, ಬ್ರೌನ್ ಶರ್ಟ್. ಸೊ ಇದ್ರ ಕೆಲಸ ಏನು ಸರ್ ಅಂತ ಮುಂದೆ ಪ್ರಶ್ನೆ ಬಂದಾಗ ನೀವು ಬರೆಯೋದಕ್ಕೆ ರೆಡಿಯಾಗಿರಿ. ಗಲಭೆ ಮಾಡಿ ಜನರಲ್ಲಿ ಭೀತಿಯನ್ನು ಮೂಡಿಸುವುದು. ಏನು ಹೇಳ್ರಿ? ಗಲಭೆಯನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಮೂಡಿಸುವುದು ಇದರ ಕೆಲಸ. ಅರ್ಥ ಆಯ್ತಾ? ಸೊ ಈಗ ಗೊಬೆಲ್ಸ್ ಏನು ಕೆಲಸ ಮಾಡುತ್ತೆ ಅನ್ನೋದು ಗೊತ್ತಾಯಿತು. ಈಗ ಬ್ರೌನ್ ಶರ್ಟ್, ಬೂದು ದಳದ ಅಂಗಿ ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಾಯಿತು. ಇದನ್ನು ನೀವು ಮುಂದಿನ ಒಂದು ಎಕ್ಸಾಮಲ್ಲಿ ಬಂದರೆ ಬರೆಯೋದಕ್ಕೆ ಈಗಿಂದನೇ ಸಿದ್ಧರಾಗಿ. ನೆಕ್ಸ್ಟು 11ನೇ ಪ್ರಶ್ನೆ. ವಿಶ್ವಸಂಸ್ಥೆಯ ದತ್ತಿ ಸಮಿತಿಯು ತನ್ನ ಪ್ರಸ್ತುತತೆಯನ್ನು ಕಳೆದುಕೊಂಡಿದೆ ಏಕೆ? ಸೊ ಪ್ರೆಸೆಂಟ್ ಇದು ಇಲ್ಲ. ಯಾಕೆ ಅಂದರೆ ಇಂದು ಯಾವ ಭೂಪ್ರದೇಶವು ಈ ಸಮಿತಿಯ ಆಡಳಿತಕ್ಕೆ ಒಳಪಟ್ಟಿಲ್ಲ. ಸೊ ಪ್ರೆಸೆಂಟ್ ಯಾವ ಜಾಗ್ರಫಿಕಲಿ ಅಂಡರ್ ದಿಸ್ ಟ್ರಸ್ಟಿಶಿಪ್, ಈ ಒಂದು ದತ್ತಿ ಸಮಿತಿಯ ಒಳಗಡೆ ಯಾವುದು ಇಲ್ಲ. ಹಾಗಾಗಿ ಇದು ಇಂದಿನ ದಿನಗಳಲ್ಲಿ ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಂಡಿದೆ ಅಂತ ಹೇಳ್ಬೋದು. ಸೊ ಮುಂದುವರೆದವಾಗಿ ಇದು ಯಾವ ಪಾಠದಲ್ಲಿ ಬರ್ತಿದೆಯಪ್ಪ ಅಂದರೆ ಜಾಗತಿಕ ಸಂಸ್ಥೆಗಳು ಅನ್ನೋ ಪಾಠದಲ್ಲಿ ಬರುತ್ತೆ. ಜಾಗತಿಕ ಸಂಸ್ಥೆಗಳು. ಸೊ ವಿಶ್ವಸಂಸ್ಥೆ ಎಂಬ ಒಂದು ಪಾಠ. ಈ ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದು 1945 ಅಕ್ಟೋಬರ್ 24. ಅಕ್ಟೋಬರ್ 24 ಈ ವಿಶ್ವಸಂಸ್ಥೆ ಎಂಬ ಹೆಸರನ್ನು ನಾಮಕರಣ ಮಾಡಿದವರು ಯಾರು ಅಂದರೆ, ನಿಮಗೆಲ್ಲ ಗೊತ್ತಿರೋಂಥ ವ್ಯಕ್ತಿ ಯಾರು ಅಂದರೆ ಫ್ರಾಂಕ್ಲಿನ್ ಎಫ್.ಡಿ. ರೂಸ್ವೆಲ್ಟ್. ಯಾರು ಹೇಳ್ರಿ? ರೂಸ್ವೆಲ್ಟ್. ಓಕೆ, ಈ ಒಂದು ಪದವನ್ನು ಚಾಲ್ತಿಗೆ ಮಾಡಿದ. ಸರ್ ವಿಶ್ವಸಂಸ್ಥೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಸರ್? ಹೆಡ್ ಕ್ವಾರ್ಟರ್ಸ್ ಅಂದರೆ ಕೇಂದ್ರ ಕಚೇರಿ ಎಲ್ಲಿ ಸರ್? ನ್ಯೂಯಾರ್ಕ್. ಅರ್ಥ ಆಯ್ತಾ? ಸೊ ಈಗ ವಿಶ್ವಸಂಸ್ಥೆ ಅನ್ನೋದು ಗೊತ್ತಾಯಿತು. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ಯಾರು ಹೆಸರಿಟ್ಟರು, ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನೋದು ಸಹಿತ ಗೊತ್ತಾಯಿತು ಈ ಒಂದು 11ನೇ ಪ್ರಶ್ನೆಯ ಮೂಲಕ. ನೆಕ್ಸ್ಟು ಪ್ರಶ್ನೆ ಬಂದ್ಬಿಟ್ಟು 12ನೇ ಪ್ರಶ್ನೆ. 12ನೇ ಪ್ರಶ್ನೆ ಏನು ಸರ್? ಪೂರ್ವಾಗ್ರಹವನ್ನು ವ್ಯಾಖ್ಯಾನಿಸಿ, ಪ್ರೆಜುಡಿಸ್ ಅಂತ ಕರಿತೀವಿ ನಾವು. ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆಯೇ ಪೂರ್ವಗ್ರಹ. ಒಬ್ಬ ವ್ಯಕ್ತಿ ಬಗ್ಗೆ ನಾವೇ ಅವನು ಹಾಗೆ ಹೀಗೆ ಅಂತ ನಾವೇ ಅಂದ್ಕೊಂಡ್ಬಿಡೋದು. ಸೊ ಅದನ್ನು ನಾವಿಲ್ಲಿ ಪೂರ್ವಗ್ರಹ ಪೀಡಿತ ಅಂತ ಕರಿತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ 13ನೇ ಕ್ವಶನ್. MRPL ವಿರುದ್ಧ ಚಳುವಳಿಯನ್ನು ಏಕೆ ಹಮ್ಮಿಕೊಳ್ಳಲಾಯಿತು? MRPL ವಿರುದ್ಧ ಏಕೆ ಚಳುವಳಿನ ಹಮ್ಮಿಕೊಳ್ಳಲಾಯಿತು ಅಂತ ಕೇಳಿದರೆ, ನಾವೀಗ ಫಸ್ಟ್ ಮೇನಲ್ಲಿ ಬರುವಂತಹ 6ನೇ ಪ್ರಶ್ನೆಯನ್ನು ಬಿಡಿಸಿದ್ದೀವಲ್ಲ, ಆ 6ನೇ ಪ್ರಶ್ನೆಯಲ್ಲಿ ನಾವು ಇದರ ಬಗ್ಗೆ ವಿವರಣೆಯನ್ನು ನೀಡಿದ್ದೀವಿ. ತೈಲ ಕಾರ್ಯಾಗಾರದಿಂದ ಹೊರಬರುವ ರಾಸಾಯನಿಕ ಅಂಶಗಳು ಪರಿಸರವನ್ನು ನಾಶ ಮಾಡ್ತವೆ ಅಂತ ಹೇಳಿ MRPL ವಿರುದ್ಧ ಚಳುವಳಿಯನ್ನು ಹಮ್ಮಿಕೊಳ್ಳಲಾಯಿತು. ಅರ್ಥ ಆಯ್ತಾ? ನೆಕ್ಸ್ಟ್ 14ನೇ ಪ್ರಶ್ನೆ, 14th ಏನು ಹೇಳುತ್ತೆ? ಮುಂಬೈಯನ್ನು ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ? ಭಾರತದ ಮ್ಯಾಂಚೆಸ್ಟರ್ ಎಂದು ಏಕೆ ಕರೆಯುತ್ತಾರೆ? ಬಿಕಾಸ್ ಅಲ್ಲಿ ಅತಿ ಹೆಚ್ಚು ಹತ್ತಿ ಗಿರಣಿಗಳನ್ನು ಹೊಂದಿದೆ ಅಥವಾ ಸ್ಥಾಪಿಸಲ್ಪಟ್ಟಿವೆ. ಆದ್ದರಿಂದ ಇದನ್ನು ನಾವು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರಿತೀವಿ.
ಸೊ ಹಾಗಾದರೆ ಪ್ರಥಮವಾಗಿ ಹತ್ತಿ ಗಿರಣಿ ಎಲ್ಲಿ ಸರ್ ಸ್ಥಾಪನೆ ಆಯಿತು, ಯಾವಾಗ ಸರ್ ಸ್ಥಾಪನೆ ಆಯಿತು ಅಂದರೆ 1854ರಲ್ಲಿ ಮುಂಬೈ ಇಲ್ಲಿ ಮುಂಬೈ ಮತ್ತು ಬರೋಚ್ಗಳಲ್ಲಿ ಪ್ರಥಮವಾಗಿ ಹತ್ತಿ ಗಿರಣಿಗಳು ಸ್ಥಾಪನೆಯಾದವು ಅಂತ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ 15ನೇ ಪ್ರಶ್ನೆ ಏನು ಹೇಳುತ್ತೆ, ಭಾರತೀಯ ರಿಸರ್ವ್ ಬ್ಯಾಂಕುಗಳ ಬ್ಯಾಂಕ್ ಅಂತ ಏಕೆ ಕರೆಯುತ್ತಾರೆ? ಇದು ಬ್ಯಾಂಕ್ ವ್ಯವಹಾರ ಆ ಪಾಠದಲ್ಲಿ ಬರೆಯುತ್ತದೆ. ಸೊ ರಿಸರ್ವ್ ಬ್ಯಾಂಕ್ ಅಂದರೆ ನಿಮಗೆ ಗೊತ್ತಿರಬೇಕು, RBI ಅಂತಲೂ ಸಹಿತ ಇದನ್ನು ಕರೀತಾರೆ, RBI. ಸೊ ಭಾರತದಲ್ಲಿ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ನಿಯಂತ್ರಿಸುತ್ತದೆ. ಹಾಗಾಗಿ ಇದನ್ನು ಬ್ಯಾಂಕ್ಗಳ ಬ್ಯಾಂಕ್ ಅಂತ ಕರೀತಾರೆ. ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಲೂ ಸಹಿತ ಕರೀತಾರೆ. ಬ್ಯಾಂಕುಗಳ ತಾಯಿ ಅಂತಲೂ ಸಹಿತ ಕರೀತಾರೆ. ಏನು ಹೇಳ್ರಿ, ಬ್ಯಾಂಕುಗಳ ತಾಯಿ, ಮದರ್ ಬ್ಯಾಂಕ್. ಅರ್ಥ ಆಯ್ತಾ? ಈ ಬ್ಯಾಂಕುಗಳ ಬ್ಯಾಂಕ್ ಅಂತ ಕರೆದ್ರೇನೂ ಸಹಿತ RBI, ಬ್ಯಾಂಕುಗಳ ತಾಯಿ ಅಂತಲೂ ಕರೆದ್ರು RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೆದ್ರು ಸಹಿತ ಅದು ಅದೇ RBI ಆಗಿರುತ್ತದೆ. ಅರ್ಥ ಆಯ್ತಾ? ನೆಕ್ಸ್ಟ್ 16ನೇ ಕ್ವಶನಿಗೆ ಹೋಗೋಣ. ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಯಾರು ಮಂಡಿಸುತ್ತಾರೆ? ಬಜೆಟನ್ನು ಯಾರು ಮಂಡಿಸುತ್ತಾರೆ ಅಂದರೆ ಕೇಂದ್ರ ಹಣಕಾಸು ಸಚಿವರು ಕೇಂದ್ರ ಸರ್ಕಾರದ ಮುಂಗಡ ಪತ್ರವನ್ನು ಲೋಕಸಭೆಯಲ್ಲಿ ಮಂಡಿಸುತ್ತಾರೆ. ಇದು ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದಲ್ಲಿ ಬರುವಂಥದ್ದು. ಸಾರ್ವಜನಿಕ ಹಣಕಾಸು ಮತ್ತು ಆಯವ್ಯಯ ಪಾಠದಲ್ಲಿ ಬರುವಂಥದ್ದು. ಸರ್ ಹಾಗಾದರೆ ಹಣಕಾಸು ವರ್ಷ ಯಾವಾಗ ಆರಂಭ ಆಗುತ್ತೋ ಸರ್ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದ ಪ್ರಕಾರ ಅಂದರೆ ಹಣಕಾಸು ವರ್ಷ ಆರಂಭ ಆಗೋದು ಫೆಬ್ರವರಿ ಆರ್ ಮಾರ್ಚ್. ಸರ್ ಕೊನೆಗೊಳ್ಳೋದು ಯಾಕೆ ಸರ್? ಇಯರ್ ಎಂಡ್ ಯಾವಾಗ ಸರ್ ಅಂದರೆ ಮಾರ್ಚ್ 31. ಸೊ ಇಲ್ಲಿ ಫೆಬ್ರವರಿಯಿಂದ ಆರಂಭ ಆಗುತ್ತೆ, ಮಾರ್ಚ್ಗೆ ಕೊನೆಗೊಳ್ಳುತ್ತೆ. ಸೊ ಇದು ಈ ಒಂದು ಪಾಠದಲ್ಲಿ ಬರುವಂತಹ, ಇದು ಮಾಡೆಲ್ ಪೇಪರ್ 1ರಲ್ಲಿ ಬರುವಂತಹ ಪ್ರಶ್ನೆಗಳು. ಡಿಯರ್ ಸ್ಟೂಡೆಂಟ್, ನಾವು ಈ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಮುಂದುವರೆದ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನಾವು ತರಲು ಪ್ರಯತ್ನ ಮಾಡ್ತಿದ್ದೀವಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೂಲಕ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಮಾಡೆಲ್ ಕ್ವಶನ್ ಪೇಪರ್ನ 1, 2, 3 ಮತ್ತು 4 ಮತ್ತು ಇತರ 1ನೇ ಮೇನು, 2ನೇ ಮೇನು, 3ನೇ ಮೇನಿಗೆ ಮತ್ತು 4ನೇ ಮೇನಿಗೆ, 5ನೇ ಮೇನಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ತರಲಿದ್ದೇವೆ. ಈ ಒಂದು ವಿಡಿಯೋಗಳ ಮೂಲಕ ನಿಮ್ಮ SSLC ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತಹ ಅಂಕಗಳನ್ನು ಹೆಚ್ಚಿಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ.